ನಮ್ಮ ಪ್ರೊಡ್ಯೂಸರ್ ಜೋಸೆಫ್ ಬೇಬಿ ಅವರು ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ಅವರ ಚಿಕ್ಕಮ್ಮ ಅವರು ತೀರ್ಕೊಂಡಿದ್ದಾರೆ ಇವತ್ತು. ಸೊ ಬಟ್ ಅವರು ಸಪೋರ್ಟ್ ಮಾಡಿ ಇವೆಂಟ್ ಮಾಡ್ತಾ ಇದ್ದೀರಾ, ಮಾಡಿ ಅಂತ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವರ ಸಪೋರ್ಟ್ ಇಲ್ಲದೆ ಈ ಸಿನಿಮಾ ಆಗ್ತಾ ಇರಲಿಲ್ಲ ಸರ್. ಆಮೇಲೆ 5 ಜನ ನಮ್ಮ ಮೇಯ್ನ್ ಆರ್ಟಿಸ್ಟ್ಗಳು, ಅಭಿಷೇಕ್, ಅಕ್ಷಯ್, ಛಾಯಾ, ಸಾಹಿತ್ಯ, ಮನೋಜ್, ಈ 5 ಜನ ಪಾಪ ರಾತ್ರಿ ಹಗಲು ಅಂತ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹೊಸಬಾಗಿ ಹೊಸ ನಿರ್ದೇಶಕ ಒಬ್ಬ IT ಕಂಪ್ನಿಯಲ್ಲಿ ಕೆಲಸ ಮಾಡೋನು ಸಿನಿಮಾ ಮಾಡ್ತಿದ್ದಾನೆ ಅಂತ ಸಪೋರ್ಟ್ ಮಾಡಿದಾರಲ್ಲ, ಅದು ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ತಾಂಡವರಾಮ್ ಸರ್, ಅವರು ಅಷ್ಟೇ ಒಂದು ಗೆಸ್ಟ್ ರೋಲ್ ಇತ್ತು. ಅವರು ಪಾಪ 2 ದಿನ ಬಂದು ಅಲ್ಲಿದ್ದು ಅವರೊಬ್ಬರೇ ಡ್ರೈವ್ ಮಾಡ್ಕೊಂಬಂದಿದ್ದಾರೆ. ಅಷ್ಟು ದೂರ 18 hours ಆಗುತ್ತೆ ಅಲ್ಲಿ ಜರ್ನಿ ಮಾಡೋದಕ್ಕೆ. ಅವರೊಬ್ಬರೇ ಡ್ರೈವ್ ಮಾಡ್ಕೊಂಬಂದರು. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ಟ್ರೈಲರ್ ಮೊದಲೊಂದ್ಸಲಿ ನಾವು ಟ್ರೈಲರ್ ಲಾಂಚ್ ಆಗಿತ್ತು ನವಂಬರಲ್ಲಿ, ನಿಮಗೆಲ್ಲ ಗೊತ್ತಿರುತ್ತೆ. ಸುಮಾರು ಜನ ಬಂದಿರ್ತೀರಿ ಪತ್ರಿಕಾ ಮಿತ್ರರು. ಕಾರಣಾಂತರದಿಂದ ನಾವು ಡಿಸೆಂಬರಲ್ಲಿ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಈಗ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾಯಿದ್ದೀವಿ. ಸೊ ಮತ್ತೆ ಎಲ್ಲಿ ಜನ ಮರ್ತೋಗಿರ್ತಾರೆ ಅಂತ ಇನ್ನೊಂದು ನಾವು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡ್ತಾಯಿದ್ದೀವಿ ಸರ್. ಸೊ ಮೊದಲನೇದಾಗಿ ಫೆಬ್ರವರಿ 30. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿಲಿ ಬರೋದು 28 ದಿನ, ಸ್ಪೀಷಿಯಸ್ ಆಗಿ ಬರೋದು 29. ಸೊ ಈ ಸಿನಿಮಾ ಫೆಬ್ರವರಿ 30 ಏನಕ್ಕೆ ಇಟ್ಟಿದ್ದಾರೆ ಅಂತೇಳಿ ನಿರ್ದೇಶಕರು ಮತ್ತು ಅವರ ತಂಡ ಬಂದು ನನ್ನ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನನ್ನ ಹತ್ರ ಹಂಚ್ಕೊಂಡ್ರು. ಅದಾದ ನಂತರದಿಂದಾಗಿ ಸಿನಿಮಾ ಒಳಗಡೆ ನಾನು ಇನ್ವಾಲ್ವ್ಮೆಂಟ್ ಆಗಿ, ಇದೆಲ್ಲದಕ್ಕಿಂತ ಮುಖ್ಯವಾದ ಮೇಜರ್ ಕಾರಣ ಏನಂತಂದರೆ, ಒಬ್ಬರು ನಿರ್ಮಾಪಕರು ಜೋಸೆಫ್ ಬೇಬಿ ಏನಿದ್ದಾರೆ, ಅವರು ಬೇಸಿಕಲಿ ಈಸ್ ಫ್ರಮ್ ತಮಿಳ್ನಾಡು, ಕೊಯಮತ್ತೂರವರು. ಒಬ್ಬ ತಮಿಳ ವ್ಯಕ್ತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಂದು ಅವರು ಸಿನಿಮಾ ಮಾಡ್ತಾರೆ ಅನ್ನೋದು ಮೊದಲನೇ ಖುಷಿ ತರೋಂಥ ವಿಚಾರ. ಅದು ನಮ್ಮ ಮೈಸೂರು ಹುಡುಗರು ಒಂದು ಸಬ್ಜೆಕ್ಟ್ನ ಮಾಡಿರೋದ್ರಿಂದಾಗಿ ಆ ಸಬ್ಜೆಕ್ಟ್ಗೆ ಒತ್ತು ಕೊಟ್ಟು ಇಡೀ ಚಿತ್ರತಂಡ ಆರ್ಟಿಸ್ಟ್ಗಳೆಲ್ಲ ಏನಿದ್ದಾರೆ ಬಂದು ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ. ಸೊ ಹಾರರ್ ಸಿನಿಮಾ ಅಥವಾ ಇನ್ನೊಂದೊಂದೊಂದು ಫೀಲ್ಗಿಂತ ಹೆಚ್ಚಾಗಿ ತುಂಬ ಒಂದು ಇವತ್ತು ಪ್ರೆಸೆಂಟ್ ಅತ್ಯಾಧುನಿಕತೆ ಏನಿದೆ ಅದಕ್ಕೆ ಪೂರಕವಾಗಿದೆ ಸಿನಿಮಾ. ಸೊ ನೀವೆಲ್ಲರೂ ಸಿನಿಮಾನ ಖಂಡಿತವಾಗ್ಲೂ ಇಲ್ಲಿವರೆಗೂ ಎಲ್ಲ ಫ್ಯಾಮಿಲಿ ಸ್ಟೋರಿಗಳು, ರೌಡಿಸಮ್ಮು, ಪ್ರತಿಯೊಂದು ಎಲ್ಲ ತರಹ ಜನ ಸಿನಿಮಾಗಳು ಬಂದಿದೆ. ಜನಕ್ಕೆ ಮತ್ತು ಸ್ಟೂಡೆಂಟ್ಸ್ ಇವತ್ತು ಒಂದು ಫ್ರೆಶ್ ಫೀಲ್ ಕೊಡೋಂಥ ಸಿನಿಮಾ ಅಂತಂದರೆ ಹಾರರ್ ಕಾಮಿಡಿ. ಸೊ ಕಂಪ್ಲೀಟ್ ಒಂದು ಪ್ಯಾಕ್ ಆಗಿದೆ ಈ ಸಿನಿಮಾ. ಸೊ ಖಂಡಿತವಾಗ್ಲೂ ಜನ ಎಂಜಾಯ್ ಮಾಡಿ ಈ ಸಿನಿಮಾನ ಸ್ವೀಕರಿಸ್ತಾರೆ ಅಂತ ನನಗೆ ಆ ನಂಬಿಕೆ ಇದೆ. ಎರಡನೇದಾಗಿ ಸಿನಿಮಾನ ರಿಲೀಸ್ ಮಾಡೋದು ನಿರ್ಮಾಪಕರಿಗೆ ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಾಗಿ ರಿಲೀಸ್ ಮಾಡೋದು ತುಂಬ ದೊಡ್ಡ ವಿಷಯ ಇದೆ, ಅದಕ್ಕೆ ತುಂಬ ಕಷ್ಟ ಇದೆ. ಅದಾದಂತಿದ್ದಂಗೆ ಹೊಸೊಬ್ಬರು ಸಿನಿಮಾ ಬಂದಾಗ ಏನಾಗುತ್ತೆ, ಸೊ ಜನ ಥಿಯೇಟ್ರಿಗೆ ಬರೋದಿಲ್ಲ, ಈ ಸಿನಿಮಾ ಯಾರು ರಿಲೀಸ್ ಮಾಡ್ತಾರೆ, ಸೊ ನೀವು ಎಷ್ಟು ಲಕ್ಷ ಖರ್ಚು ಮಾಡ್ತೀರಾ, ನಿಮ್ಮ ಕೆಪಾಸಿಟಿ ಎಷ್ಟಿದೆ, ಸೊ ಈ ಥರ ಒಂದು ಜಾನರಲ್ಲಿ ಕೇಳೋಂಥ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ. ಸೊ ನಾನು ಬಹುತೇಕ ಭಾಗ ಎಲ್ಲ ಹೊಸೊಬ್ಬರು ಸಿನಿಮಾಗಳನ್ನೇ ಸಪೋರ್ಟ್ ಮಾಡ್ತಾ ನಮ್ಮ ಕೈಲಾದಂಥ ಸಹಾಯ ಮಾಡಿ, ಈವನ್ ಮಲ್ಟಿಪ್ಲೆಕ್ಸ್ನಲ್ಲಿ ಶೋಸ್ಗಳಾಗಲಿ, ಥಿಯೇಟರ್ಸ್ಗಳಾಗಲಿ ಅವ್ರಿಗೆ ತೊಂದರೆ ಆಗದ ರೀತಿ ಮಾಡಿಕೊಡ್ತಾ ಬಂದಿದ್ದೀವಿ ಇಲ್ಲಿವರೆಗೂ. ಸೊ ಅದನ್ನೇ ಮುಂದುವರ್ಸಿದ್ದೀವಿ. ಬಟ್ ಏನಂದರೆ ಈ ಸಿನಿಮಾ ನಮ್ಮ ಊರಿನ ಹುಡುಗರಾಗಿ, ನಾನು ಮೈಸೂರವನೇ, ಸೊ ಮೈಸೂರು ಹುಡುಗರಾಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಈ ಟ್ರೈಲರ್ ನೀವು ಏನು ನೋಡಿದ್ರಿ, ಇದಕ್ಕಿಂತ ದ್ವಿತೀಯವಾಗಿ ನಿಮಗೆ ಅದು ಇಷ್ಟ ಆಗುತ್ತೆ. ಥಿಯೇಟ್ರ್ನಲ್ಲಿ ಆ ಸೌಂಡು ಮತ್ತು ಆ ವಿಜುವಲ್ಸು, ಆಮೇಲೆ ಇವ್ರ ಪರಿಶ್ರಮ ಏನಿದೆ, ವಿತಿನ್ ಅವ್ರು ಕೊಟ್ಟಿರೋಂಥ ಟೈಮ್ನಲ್ಲಿ ಅದೇ ರೀತಿ ಶೂಟ್ ಮಾಡಿದ್ದಾರೆ. ನಮಗೆ ಏನು ಹೇಳಿದ್ರು ಅದೇ ರೀತಿ ಶೂಟ್ ಮಾಡಿದ್ದಾರೆ. ಸೊ ಅದರಿಂದಾಗಿ ಪಾಪ ನಿರ್ಮಾಪಕರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಸೊ ಅವ್ರ ಪರವಾಗಿ ನಾನು ಎಲ್ಲರಿಗೂ, ನಿಮ್ಗೆ ಬಂದಿರೋರು ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಸೊ ಇದೇ ಫೆಬ್ರವರಿ 30, ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನು ನೋಡಿ. ಸೊ ಹೊಸ ಚಿತ್ರತಂಡಗಳಿಗೆ ಆಶೀರ್ವಾದ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಸಿನಿಮಾನೇ ಬೇಕು ಅಂತ ಅಂದರೆ ಥಿಯೇಟರ್ಗಳೆಲ್ಲ ಬೇಗ ಬಾಕ್ಲಾಗ್ಬಿಡ್ತಾರೆ. ಸೊ ಅದು ಇವತ್ತು ಆಲ್ರೆಡಿ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಆಗಬಾರ್ದು, ಚಿತ್ರಮಂದಿರಗಳು ಉಳ್ಕೋಬೇಕು, ಕನ್ನಡ ಚಿತ್ರರಂಗ ಉಳ್ಕೋಬೇಕು ಅಂದರೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಅಂತೇಳಿ ನಾನು ಈ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಸರ್ ಆಲ್ಮೋಸ್ಟ್ ಒಂದು 75+ ಪ್ಲ್ಯಾನ್ ಮಾಡಿದ್ದೀವಿ ಸರ್, ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸಸ್. ಸರ್ ಮೈಸೂರು ಭಾಗದಲ್ಲಿ ಆಲ್ರೆಡಿ 6 ಮಲ್ಟಿಪ್ಲೆಕ್ಸ್ ಇದೆ. ಸೊ 6 ಮಲ್ಟಿಪ್ಲೆಕ್ಸ್ ಬರುತ್ತೆ. ಸಿಂಗಲ್ ಸ್ಕ್ರೀನ್ ಅವತ್ತಿನಲ್ಲೇ ಯಾವುದು ಅವೈಲೇಬಿಲಿಟಿ ಬರುತ್ತೆ ಅದು ಬರುತ್ತೆ ಸರ್. ಸೊ ಯಾಕಂದರೆ ಈಗ 6ನೇ ತಾರೀಕಿಗೆ ಆಲ್ಮೋಸ್ಟ್ ಒಂದು 10ರಿಂದ 12 ಕನ್ನಡ ಸಿನಿಮಾಗಳಿದೆ. ಸೊ ಅದಾದ ನಂತರ ಅದಕ್ಕೋಸ್ಕರ ನಾನು ಡೇಟನ್ನು ಚೇಂಜ್ ಮಾಡಿ, ಸರ್ ಎಲ್ಲ ಇದೆ, ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಮಾರ್ಚ್ 17ವರೆಗೂ ಅದೇ ರೀತಿಯಲ್ಲಿ ಇದೆ. ಬಟ್ ಅದೇ ಸರ್, ಈಗ ಏನಾಗುತ್ತೆ ಅಂದರೆ, ಈಗ ಸಿನಿಮಾ ಯಾವ ಸಿನಿಮಾಲಿ ಸ್ಟಫ್ ಇದೆ ಆ ಸಿನಿಮಾ ನಿಲ್ಲುತ್ತೆ. ಅಲ್ಟಿಮೇಟ್ಲಿ ಅದೇನೇ ರಿಸಲ್ಟು, ಜನಗಳು ಹೇಳಬೇಕು ಅಂತ ನಾವೇನು ಮಾಡೋದಕ್ಕಾಗಲ್ಲ ಸರ್. ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ಅದೇ ಹೇಳಿದ್ನಲ್ಲ ಸರ್, ಈಗ ಜನಕ್ಕೆ ಪ್ರಮೋಷನ್ಸ್ ಅಂತ ನಾವು ಎಷ್ಟು ಮಾಡೋದಕ್ಕೆ ಸಾಧ್ಯ ಪ್ರೊಡ್ಯೂಸರು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಏನಾಗಿದೆ, ಸ್ವಲ್ಪ ಎಲ್ಲ ಜನ ಮೊಬೈಲ್ ಅಡಿಕ್ಷನ್ಸ್ ಆಗಿರೋದ್ರಿಂದಾಗಿ ಸರ್ ಅದೇ ತುಂಬ ದುಡ್ಡು ಹೊಡ್ತಾ ಬಿಡ್ತಾರೆ. ಅದು ಈಗ ಬೇರೆ ಭಾಷೆಯವರು ನಮ್ಮನ್ನು ಅಲ್ಲಿ ಬರಬೇಡಿ ಅಂತ ಹೇಳ್ತಾರೆ, ಅವ್ರು ನಮ್ಮ ಹತ್ರ ನಾವು ಇಲ್ಲಿ ಸ್ವಾಗತ ಮಾಡ್ತೀವಿ. ಈಗ ಪೈರಸಿದು, ಈಗ ನಮ್ಮ ಸೀನಿಯರ್ಗಳಿಗೆ ಜಗ್ಗೇಶ್ ಸರ್ ಆಗಲಿ, ಈಗ ಅದೆಲ್ಲ ಯಾವುದು 45 ಮತ್ತು ಮಾರ್ಕ್ತು ಸುದೀಪ್ ಸರ್ದು ಎಲ್ಲರೂ ಹೇಳಿದ್ರು. ಯಾರು ಬರ್ತಾಯಿದ್ದಾರೆ ಸರ್ ಹೊರಗಡೆ?
ಸೊ ಅದೇ ರೀತಿಯಲ್ಲಿ ಯಾರು ಬರ್ತಾರಲ್ಲ ಸರ್. ಪ್ರಾಬ್ಲಮ್ ಏನಂತ ಅಂದರೆ ಸರ್, ಸಪೋರ್ಟಿಂಗ್ ಯಾರು ಬರಲ್ಲ ಸರ್. ಈಗ ಹೊಸಬ್ರು ಸಿನಿಮಾ ಅಂದ ತಕ್ಷಣ ಯಾರು ಬಂದು ಸಪೋರ್ಟ್ ಮಾಡಿದಾಗ ನಿಂತ್ಕೊಂಡಾಗ ಅನುಕೂಲ ಆಗುತ್ತಲ್ಲ ಸರ್. ಸರ್ ಕಂಟೆಂಟ್ ಚೆನ್ನಾಗಿದೆ, ಸಿನಿಮಾ ಕ್ಲಿಕ್ ಆಗುತ್ತೆ, ಅದು 100% ವಿ ಬಿಲೀವ್ ಸರ್. ಆ ಕಂಟೆಂಟ್ನ ಪ್ರದರ್ಶನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ ಸರ್. ಅದು ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಈಗ ಮಲ್ಟಿಪ್ಲೆಕ್ಸಲ್ಲಿ ಶೋಸ್ ಕೊಡಲ್ಲ, ಮತ್ತೊಂದು ಪ್ರತಿಯೊಂದೂ ಆಲ್ರೆಡಿ ಚರ್ಚೆಗಳು ನಡೆದಿದೆ. ಅದೇನು ಹೌದು ಸರ್. ನಾನೇ ಸರ್ ಇಲ್ಲ, ನಮ್ದು ಒಬ್ಬಂದು ಹೇಳ್ತಾರಲ್ಲ ಸರ್, ಎಲ್ಲರದ್ದು ಪ್ರಾಬ್ಲಮ್ ಹೇಳ್ತಾರೆ ಸರ್. ಈಗ ಅಮೃತ ಅಂಜನ್ ಅವ್ರದ್ದು ಹೇಳಿದ್ರಲ್ಲ ಸರ್ ನೀವು, ಅವ್ರದ್ದು ಎಲ್ಲರದ್ದು ಪ್ರತಿಯೊಂದು ಕನ್ನಡ ಸಿನಿಮಾಗಳದ್ದು ಸಮಸ್ಯೆ ಇದೆ ಆಗ್ತಾ ಇರೋದು. ಹೌದು ಸರ್, ಬರ್ತಲ್ಲ ಸರ್, ಬರ್ತಾ ಇಲ್ಲ. ಈಗ ಅದೇನು ಆಗ್ತಾ ಇದೆ ಸರ್, ಕಂಪ್ಯಾರಿಸನ್ ನಾವು ಆಗಲಿ ಮಾಡಲೇಬೇಕಾಗತ್ತಲ್ಲ ಸರ್ ಬೇರೆ ಭಾಷೆಗೆ. ಈಗ ಅಲ್ಲಿ ಯಾವ ರೀತಿ ಒಗ್ಗಟ್ಟಿಂದ ನಿಂತ್ಕೋತಾರೆ, ಯಾವ ರೀತಿ ಪ್ರಮೋಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾವು ಕರೆದಿದ್ದು, ನಾವು ಇನ್ವೈಟು ಮಾಡಿದ್ದು, ಹೋಗಿದ್ದು, ಎಲ್ಲ ಮಾಡಿದ್ದು. ಬಟ್ ಆದರೆ ಅವರು ರೀಸನ್ಗಳು ಅವರೇ ಕೊಡ್ತಾರೆ. ಸೊ ಅಬ್ವಿಯಸ್ಲಿ ವಿ ಕಾಂಟ್ ವೇಟ್ ಫಾರ್ ದಟ್. ನಾವೇನಿದೆ ನಾವು ಪ್ಲ್ಯಾನ್ ಪ್ರಕಾರ ನಾವು ಬರಲೇಬೇಕು, ಬರ್ತೀವಿ. ಅದೇ ಸರ್ ಜನಗಳಿಗೆ, ಯಾಕಂದರೆ ಹೇಳಿದ್ವಲ್ಲ ಸರ್, ಈಗ ನಿರ್ಮಾಪಕರು ನಮ್ಮ ಕನ್ನಡದವರಾಗಿದ್ದಕ್ಕಿಂತ ಹೆಚ್ಚಾಗಿ ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ಕನ್ನಡ ಕಥೆಗಳನ್ನ ಒಪ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ದೊಡ್ಡ ವಿಷಯ ಅಲ್ಲ ಸರ್ ನಮಗೆ. ಸೊ ಅದು ಯಾಕಂದರೆ ಈಗ ನನಗೆ ಓವರಾಲ್ ಸಿನಿಮಾಗೆ ಮೇಜರ್ ನನಗೆ ಅನಿಸಿದೆ ಅದು. ಯಾಕಂದರೆ ಇಲ್ಲಿ ಇರೋನು ಸ್ವಲ್ಪ ಯೋಚನೆ ಮಾಡ್ತೀವಿ ಹೊಸಬ್ರನ್ನ ಹಾಕೊಂಡು ಮಾಡಬೇಕು ಅಂದಾಗ. ಬಟ್ ಅಲ್ಲಿ ನಿರ್ಮಾಪಕರು ಇವ್ರು ಹುಡುಗರನ್ನ ಕತೆ ಕೇಳಿ, ಅದು ಯಾಕಂದರೆ ಬೇಸಿಕಲಿ ದೇ ಆರ್ ನಾಟ್ ಫ್ರಮ್ ಇಂಡಸ್ಟ್ರಿ, ದೇ ಆರ್ ಸಾಫ್ಟ್ವೇರ್ ಇಂಜಿನಿಯರ್ಸು. ಇವರು ಮೈಕ್ರೋಸಾಫ್ಟ್ ಎಕ್ಸೆಲ್ ಕೆಲಸ ಮಾಡ್ತಾರೆ ಮೈಸೂರಿನಲ್ಲಿ. ಸೊ ಅವ್ರು ಸಿನಿಮಾ ಮಾಡಬೇಕು ಅನ್ನೋ ಆಸಕ್ತಿ, ಅವ್ರ ಕತೆ, ಇದೆಲ್ಲನೂ ಒಂದು ಪೂರಕವಾಗಿ ಸಪೋರ್ಟಿಂಗ್ ಬಂದಿದೆ ಸರ್. ಸೊ ಬಂದಿದ್ದಾರೆ, ಆಬ್ವಿಯಸ್ಲಿ ನೋಡೋಣ ಸರ್. ಥ್ಯಾಂಕ್ ಯು. ನಾನು IT ಎಂಪ್ಲಾಯಿ, ಸಣ್ಣ ಪುಟ್ಟ ಶಾರ್ಟ್ ಫಿಲಮ್ ಮಾಡ್ತಿದ್ದೆ. ಅಂದರೆ ನನ್ನ ಕೊಲೀಗ್ಸ್ನ ಯೂಸ್ ಮಾಡಿ ಅವ್ರ ಹತ್ರ ಆ್ಯಕ್ಟಿಂಗ್ ಮಾಡಿಸಿ ನಾನು ಮಾಡ್ತಾಯಿದ್ದೆ. ಇದೊಂದು ಸಿನಿಮಾನ ಯಾವ ಥರ ಅಂದರೆ ನಾವು ಒಂದು ಚಿಕ್ಕದಾಗಿ ಮಾಡೋಣ ಅಂತ ಶುರು ಮಾಡಿದ್ವಿ ಸರ್. ಬಟ್ ನಾನು ಬರಿತಾ ಕತೆ ದೊಡ್ಡದಾಯಿತು. ಪುನಃ ಅದನ್ನು ಡಿವೈಡ್ ಮಾಡಿ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲ ಸರ್, ಸಿನಿಮಾ ಮಾಡಬೇಕು ಅಂತಲೇ ಫೆಬ್ರವರಿ 30. ಆ ಡಿಸ್ಕಷನ್ಸಲ್ಲಿ ಏನಾಯಿತು, ನನ್ನ ಕೊಲೀಗ್ ಒಬ್ಬರು ಶಿವಕುಮಾರ್ ಅಂತ, ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು ಡಿಸ್ಕಷನ್ಸಲ್ಲಿ. ಡಿಸ್ಕಷನ್ಸ್ ಯಾವ ಥರ ಆಯಿತು ಅಂದರೆ, ಒಬ್ಬರಿಗೆ ಪಿಚಿನ್ ಮಾಡಬೇಕು. ಇವಾಗ ಯಾವುದೋ ಪ್ರೊಡ್ಯೂಸರ್ಗೆ ನಾನು ಪಿಚಿನ್ ಮಾಡಬೇಕು, ನಾನು ಕ್ವಾಲಿಟಿ ತೋರಿಸ್ಬೇಕಾಗತ್ತೆ, ಏನು ಮಾಡೋಣ ಅಂತ. ಆವಾಗ ನಮ್ಮ ಶಿವಕುಮಾರ್ ಮನೆ ಪಕ್ಕದಲ್ಲಿ ರಿನಿಲ್ ವಿನ್ಸಲ್ ಅಂತ ನಮ್ಮ ಫ್ರೆಂಡ್ ಒಬ್ಬರು, ಅವರು ಅವಾಗಲ್ಲಿ ರೆಂಟಿಗೆ ಬಂದಿದ್ರು. ಅವ್ರಿಗೆ ನಾವು ಅಪ್ರೋಚ್ ಮಾಡಿದ್ವಿ, ಇದನ್ನು ಯಾವ ಥರ ನಾವು ಪಿಚಿನ್ ಮಾಡ್ಬೋದು, ಒಂದು 2 ಮಿನಿಟ್ಸ್ ವಿಡಿಯೋ ಥರ ಮಾಡ್ಬೋದಾ ಅಂತ. ಅವ್ರಿಗೆ ಸ್ಟೋರಿ ಇಷ್ಟ ಆಯಿತು. ಅವ್ರ ಫ್ರೆಂಡು ನಮ್ಮ ಕ್ಯಾಮ್ರಾಮನ್ ಉನ್ನಿ ಕೃಷ್ಣನ್ ಅಂತ, ಅವ್ರನ್ನ ಅಪ್ರೋಚ್ ಮಾಡಿದ್ರು. ಸೊ ಇದು ಹೆಂಗೆ ಅಂದರೆ ಚೈನ್ ಲಿಂಕ್ ಥರ, ಒಬ್ರಿಗೆ ಸ್ಟೋರಿ ಇಷ್ಟ ಆಗಿ ಅವರವರೇ ಗ್ಯಾದರ್ ಆದರು. ಗ್ಯಾದರ್ ಆಗಿ ನಾವು ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದಾಗ ಅವ್ರಿಗೂ ಇಷ್ಟ ಆಯ್ತು ಸರ್. ಅವರು ಕೊಚ್ಚಿನವರು, ಜೋಸಫ್ ಬೇಬಿ ಅನ್ನೋರು. ಆ್ಯಕ್ಚುಲಿ ಅವ್ರಿಗೆ ಕನ್ನಡ ಬರಲ್ಲ ಸರ್. ಬಟ್ ಅದೇ ನಾವು ಇವ್ರಿಗೆ ಹೇಳಿ, ಇವ್ರಿಗೆ ಹಿಂಗೆ ನಾವು ಇಂಗ್ಲೀಷಲ್ಲಿ ಕತೆ ಹೇಳಿ, ಅವ್ರಿಗೆ ತಮಿಳಲ್ಲಿ ಕತೆ ಹೇಳಿ, ಅವರು ಹೊಸ ಹುಡುಗರು ಅಂತ ಗೊತ್ತಿದ್ದೂ ಒಪ್ಕೊಂಡ್ರು. ಏನೋ ಪ್ರಯತ್ನ ಮಾಡ್ತಾಯಿದ್ದೀರಾ, ಮಾಡಿ, ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಇದುವರೆಗೂ ಸಪೋರ್ಟ್ ಮಾಡಿದ್ದಾರೆ. ಪಾಪ ಅವ್ರಿಗೆ ಇವತ್ತು ಬರೋಕ್ಕಾಗಿಲ್ಲ. ಬಟ್ ಅವರು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಲಿಲ್ಲ ಸರ್. ಬಟ್ ಅಂದರೆ ಮಿನಿಮಮ್ ಬಡ್ಜೆಟಲ್ಲೇ ಮಾಡಿರೋದು ಸರ್ ಇದು ಸಿನಿಮಾ. ಸರ್ ಸೈಕಲಾಜಿಕಲ್ ಥ್ರಿಲ್ಲರ್ ಇದು, ಸೈಕಲಾಜಿಕಲ್ ಥ್ರಿಲ್ಲರ್. ಹರಿಷಡ್ವರ್ಗಗಳು ನಮ್ಮಲ್ಲಿ ಏನಿದೆ ಆ ಬೇಸಿಸ್ ಮೇಲೆ ಕತೆ ಮಾಡಿರೋದು ಸರ್ ಇದು. ಸರ್ ಫೆಬ್ರವರಿ 30 ಅಂದರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್ ಸರ್. ಈಗ ನಾವು ಹೇಳ್ತೀವಲ್ವ, ಈ ಥರ ಒಂದು ದಿನ ಬರುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ನಾವು ಪ್ರತಿ ಸಲ ಹೇಳ್ತೀವಿ. ಯಾವುದೋ ಒಂದು ಕಹಿ ಘಟನೆ ನಡೆದಾಗ ಅಥವಾ ಯಾರೋ ಒಬ್ಬರಿಗೆ ತೊಂದರೆ ಆದಾಗ ಎಕ್ಸ್ಪೆಕ್ಟ್ ಮಾಡದೇ ಇರೋ ದಿನಗಳು. ಇವಾಗ ನಮಗೆ ಪುನೀತ್ ರಾಜ್ಕುಮಾರ್ ಸರ್ ಹೋದರು, ಯಾರು ಎಕ್ಸ್ಪೆಕ್ಟ್ ಮಾಡಿದ್ರ? ಕರೋನಾ ಬರುತ್ತೆ ಯಾರೋ ಎಕ್ಸ್ಪೆಕ್ಟ್ ಮಾಡಿದ್ರೆ? ಆ ಥರ ನಮ್ಮ ಕಲ್ಪನೆಯಲ್ಲೂ ಇರಲಿಲ್ಲ. ಸೊ ಫೆಬ್ರವರಿ 30 ನಮ್ಮ ಕಲ್ಪನೆಯಲ್ಲಿದೆ, ಕ್ಯಾಲೆಂಡ್ರಲ್ಲೇ ನಾವು ನೋಡಿರಲ್ಲ ಆ ಡೇಟು. ಸೊ ಆ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೇಟ್, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ ಆದಾಗ ಅದನ್ನು ನಾನು ಇದಕ್ಕೆ ತಾಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಫೆಬ್ರವರಿ 30 ಒಂದು ಕ್ಯಾಚಿ ನೇಮು. ಭಾಗ 2ರಲ್ಲಿ ಇದಕ್ಕೆ ಭಾಗ 2 ಅವಕಾಶ ಆದರೆ, ಭಾಗ 1 ಜನ ಒಪ್ಕೊಂಡ್ರೆ ಭಾಗ 2 ಬಂದೇ ಬರುತ್ತೆ. ಅದರಲ್ಲಿ ಇನ್ನೂ ಕ್ಲಾರಿಟಿ ಇದೆ ಸರ್. ಲೀಡು ಅದೇ ಟು ಬಿ ಕಂಟಿನ್ಯೂಡ್ ಅಂತ ಎಂಡ್ ಮಾಡಿ ಇಲ್ಲ ಕೊಟ್ಟಿಲ್ಲ ಸರ್. ವೈ ಬಾಹುಬಲಿ ಕಿಲ್ಡ್ ಬೈ ಕಟಪ್ಪ ಅಂತ ಆ ಥರ ಕ್ವಶನೇ ಆಗುತ್ತೆ ಸರ್. ಇದು 2023 ಮುಗೀತು ಸಿನಿಮಾ. ಕೆಲವು ತೊಂದರೆಯಿಂದ ನಾವು ಲೇಟ್ ಆಯಿತು ಸರ್. ನನಗೆ ತುಂಬ ಸ್ಪೆಷಲ್, ಯಾಕಂದರೆ ನಾನು IT ಫೀಲ್ಡ್ ಅವನೆಲ್ಲ, ಗಾಂಧಿನಗರ ಕಾಲೇ ಇಟ್ಟಿಲ್ಲ. ಅಂದರೆ ಸಿನಿಮಾ ಫೀಲ್ಡ್ ಅವನಲ್ಲ, IT ಫೀಲ್ಡ್ ಅವನು. ನನಗೆ ತುಂಬ ಸ್ಪೆಷಲ್ ಸರ್, ಯಾಕಂದರೆ ನನಗೆ ಇದೊಂದು ನನಗೆ ಅಚೀವ್ಮೆಂಟ್ ಅಂತ ನಾನು ಅನ್ಕೋತೀನಿ. ನನಗೆ ತುಂಬ ಸ್ಪೆಷಲ್ ಸರ್ ಇದು. ಸರ್ ಕೆಲಸದ ಒತ್ತಡ ಅದನ್ನು ಕಳೆದಿದ್ದೆ ಈಗ ಕತೆಗಳು. ಕತೆ ಬರೆಯೋದು ಒಂದು ಅಭ್ಯಾಸ ಸರ್. ಶೂಟು ನಾವು ಆ್ಯಕ್ಚುಲಿ ಇದು ಮಾಡಿದ್ದು ಟೋಟಲ್ 18 ಡೇಸ್ ಸರ್ ಅಷ್ಟು ಸರ್. ಕೇರಳದಲ್ಲಿ ಮಾಡಿದ್ವಿ ಶೂಟಿಂಗು, ಮೈಸೂರಲ್ಲಿ ಮಾಡಿದ್ವಿ. ತಿಂಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನಗೆ ಕತೆ ಹೇಳಿದಾಗ ತುಂಬ ಯೂನೀಕ್ ಆಗಿದೆಯಲ್ಲ ಕತೆ ಇದು ಅಂತ ಅನ್ನಿಸ್ತು. ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗಲ್ಲಿ, ಯಾರನ್ನ ಕಾಸ್ಟ್ ಮಾಡಬೇಕು ಯಾರನ್ನ ಮಾಡಬಾರ್ದು ಅಂತ. ಅದು ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ. ಆ ಟೈಮಲ್ಲಿ ಎಸ್ಪೆಷಲಿ ನಾನು ಯಾವ ಪ್ರಾಜೆಕ್ಟ್ಸು ಮಾಡಿರಲಿಲ್ಲ.
ದಿಸ್ ವಾಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ. ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಸರ್. ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ನಾನೇ ಎಷ್ಟೊಂದು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಸೊ ಆ ಅವಕಾಶ ಕೊಟ್ಟಂಥ ಪ್ರಶಾಂತ್ ಸರ್ಗೆ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ, ಟು ಬಿಲೀವ್ ಒಬ್ಬರು ಹೊಸೊಬ್ಬರನ್ನ ಬಿಲೀವ್ ಮಾಡೋದು ತುಂಬ ಕಷ್ಟ, ಎಸ್ಪೆಷಲಿ ಇಂಡಸ್ಟ್ರಿಲಿ ಯಾವುದೇ ಫೀಲ್ಡಲ್ಲಾಗಲಿ. ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮಗೆ ಬಿಲೀವ್ ಮಾಡಿ, ನಮ್ಮ ಕತೆ ಮೇಲೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಈ ಸಿನಿಮಾಲಿ ನಾನು ತುಂಬ ಕಲಿತೆ, ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ. ನಮ್ಮ ಉನ್ನಿಕೃಷ್ಣನ್ ಅವರು ಎವ್ರಿಬಡಿ ದೇವ್ ಟಯರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನಲ್ಲಿ ಹೇಗಿತ್ತು ಅಂತಂದರೆ, ನಮಗೆ ಸೆಲ್ ಫೋನ್ ನೆಟ್ವರ್ಕ್ ಇರಲಿಲ್ಲ. ಇವಾಗ ಈಸಿಯಾಗಿ ಪಕ್ಕದಲ್ಲಿರೋರು ಅವ್ರನ್ನ ಫೋನ್ ಮಾಡ್ಬಿಟ್ಟು ಇಲ್ಲಿ ತೊಗೊಂಬನ್ನಿ ಅದು ಇದು ಮಾಡ್ಬೋದಲ್ವ, ಅಲ್ಲಿ ಆ ಥರ ಆಗ್ತಿರ್ಲಿಲ್ಲ. ಎಲ್ಲ ಸೆಟ್ಟಲ್ಲೇ ಇರಬೇಕಾಗಿತ್ತು, ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರಬೇಕಾಗಿತ್ತು. ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಮೆಜಾರಿಟಿ ಆಫ್ ಸಿನಿಮಾ ನಾವು ನೈಟೇ ಶೂಟ್ ಮಾಡಿರೋದು. ಸೊ ಬೆಳಗ್ಗೆ ಹೊತ್ತು ಮಲಗ್ತಾಯಿದ್ವಿ, ರಾತ್ರಿ ಹೊತ್ತು ಫುಲ್ ಶೂಟಿಂಗ್ ಮಾಡ್ತಾಯಿದ್ವಿ. ಇಟ್ ವಾಸ್ ಹೇಳ್ತಾ ಇಲ್ವಾ, ಆಯ್ತು ಒನ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಆ್ಯಂಡ್ ಕಥೆನೂ ತುಂಬ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಇದೆ, ಹಾರರ್, ಎಸ್ಪೆಷಲಿ ಹಾರರ್ ತುಂಬ ಇದೆ. ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎನಿ ಆ್ಯಕ್ಟರ್ಗೆ ಇದು ಆಬ್ವಿಯಸ್ಲಿ ಇಟ್ಸ್ ಅ ಬಿಗ್ ಥಿಂಗ್ ಅಲ್ವಾ ಸರ್. ನಾನು ಅಲ್ಲಿ ಬಿಗ್ ಬಾಸ್, ಇದೆಲ್ಲ ಬಿಗ್ ಬಾಸ್ಗಿಂತ ಮುಂಚೆ ಮಾಡಿದ ಸಿನಿಮಾಗಳು ಸರ್. ಸೊ ನಂದಿನ ನೆಕ್ಸ್ಟ್ ಇನ್ನೊಂದು 2-3 ಸಿನಿಮಾ ರೆಡಿ ಇದೆ, ಇನ್ನು ಮಂತ್ಲಿ ರಿಲೀಸ್ ಆಗುತ್ತೆ ಅದು, ಥ್ಯಾಂಕ್ಫುಲಿ. ಸೊ ಇದೆಲ್ಲ ನಾನು ಬಿಗ್ ಬಾಸ್ಗಿಂತ ಮುಂಚೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಬಿಗ್ ಬಾಸ್ಗೆ ಏನಕ್ಕೆ ಹೋದೆ ಅಂತಂದರೆ, ಇಟ್ ವಾಸ್ ಮೋರ್ ಲೈಕ್ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ ಅಲ್ವಾ, ಎಲ್ರಿಗೂ ಅವಕಾಶ ಸಿಗಲ್ಲ, ಸಿಕ್ಕಿದಾಗ ಬಳಸ್ಕೋಬೇಕು ಅಂತ ಮಾಡಿದ್ದು. ಬಿಗ್ ಬಾಸಿಂದ ಬಂದಾದ್ಮೇಲೆ ಇವಾಗ ಕರೆಂಟ್ಲಿ ಒಂದು ಪೊಲೀಸ್ ರೋಲ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ವೈ ದ ಲುಕ್. ಅದು ಬೇಗ ರಿಲೀಸ್ ಆಗುತ್ತೆ. ಸೊ ಅದೇ ಅವಕಾಶಗಳು ಸ್ಲೋ ಆ್ಯಂಡ್ ಸ್ಟಡಿ ಸರ್, ತುಂಬ ಸ್ಲೋ ಇದೆ, ಬಟ್ ಡೆಫಿನೆಟ್ಲಿ ಬರ್ತಾ ಇದೆ. ಎಸ್ ಸರ್, ಬಾಡಿ ಲ್ಯಾಂಗ್ವೇಜ್ ಸರ್ ಎಲ್ಲ ಚೇಂಜ್ ಆಗೋಯ್ತು ಸರ್. ನನ್ನ ಮೆಂಟಾಲಿಟಿನೇ ಚೇಂಜ್ ಆಗೋಯ್ತು. ಥ್ಯಾಂಕ್ ಯು ಸರ್. ಅದೊಂಥರ ರೀಬಿಲ್ಡಿಂಗ್ ಮೈಸೆಲ್ಫ್ ಥರ ಇತ್ತದು. ಇಟ್ಸ್ ನಾಟ್ ಈಸಿ. ನಾನು ಪ್ರತಿಯೊಬ್ಬರಿಗೂ ಹೇಳಬೇಕು, ಬಿಗ್ ಬಾಸ್ ಇಸ್ ನಾಟ್ ಈಸಿ. ಹೊರಗಡೆ ಕೂತ್ಕೊಂಡೆ ಅವ್ರಿಗೇನು ಪಾಪ್ಯುಲಾರಿಟಿ ಸಿಕ್ಬಿಡುತ್ತೆ ಅದು ಹೇಳ್ತೀವಲ್ಲ, ತುಂಬ ಕಷ್ಟ. ಯಾಕಂದರೆ ಇಟ್ಸ್ ನಾಟ್, ನನ್ನೇ ನೋಡಿದಾಗ ನೀವು ನನ್ನ ಹೋದಾಗ ಆ ಥರ ಎಷ್ಟು ವೇಟ್ ಇತ್ತು, ಹೊರಗಡೆ ಬಂದಾಗ ಎಷ್ಟು ವೇಟ್ ಇದ್ದೀನಿ. ಇಟ್ಸ್ ವೆರಿ ಡ್ರೇನಿಂಗ್ ಆಲ್ಸೋ, ಬಟ್ ಇಟ್ಸ್ ನಾಟ್ ಈಸಿ. ಬಿಗ್ ಬಾಸ್ ಇಸ್ ನಾಟ್ ಈಸಿ. ಹೆಲ್ಪ್ ಆದರೆ ವೆರಿ ಗುಡ್ ಸರ್. ನನಗೂ ಅದೇ ಬೇಕಲ್ವಾ, ಗ್ರೋತ್ ಇಸ್ ಇಂಪಾರ್ಟೆಂಟ್. ಅದೇ ಯಾರು ನನ್ನ ಇಷ್ಟಪಡ್ತಾರೋ ಡೆಫಿನೆಟ್ಲಿ ಐ ಥಿಂಕ್ ಅವ್ರಿಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ಸೊ ಹೋಪ್ಫುಲಿ ದೇ ಡು. ಬಿಗ್ ಬಾಸಿಂದ ಬಂದಮೇಲೆ ಯಾವುದೂ ಹೊಸ ಥರ ಪಾತ್ರಗಳು ಸಿಕ್ಕಿಲ್ಲ ಸರ್, ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬ ವೆರೈಟಿ ಆಫ್ ಪಾತ್ರಗಳು ಮಾಡಿದ್ದೀನಿ. ಇವಾಗ ಒಂದು ಹಾರರ್ ಸಬ್ಜೆಕ್ಟು, ಆಮೇಲೆ ಒಂದು ಪೊಲೀಸ್ ರೋಲ್ ಮಾಡ್ತಾಯಿದ್ದೀನಿ, ಒಂದು ಆರ್ಮಿ ರೋಲ್ ಮಾಡಿದೆ. ಸೊ ನಾನು ಆದಷ್ಟು ವೆರೈಟಿ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೊಂಥರ ಫೀಲಿಂಗ್ ದಟ್ ನಾನು ಏನೇ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿಲೇ ಮಾಡಬೇಕು, ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ತುಂಬ ಇಷ್ಟ ನನಗೆ. ಸೊ ಅದೇ ಸರ್, ನಮ್ಮ ಕೈಯಲ್ಲಿ ಏನಿದೆ ಪ್ರಯತ್ನ ಒಂದು ಮಾಡ್ಬೋದು. ನಾನು ಫಿಸಿಕಲಿ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ತಾಯಿದ್ದೀನಿ, ಹೊಸ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್. ಸೊ ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್ ಅಷ್ಟೇ ಸರ್. ಇದು ಪಾತ್ರಕ್ಕಿನ್ನ ಐ ಫೀಲ್ ಸ್ಟೋರಿನೇ ಸೆಳಿಬೇಕು ಜನನ. ಇವಾಗ ನಂದೊಂದು ಪಾತ್ರ ಏನಿದೆ ಅಲ್ಲ, ಅದು ಸ್ಟೋರಿಗೋಸ್ಕರ ಆ್ಯಪ್ಟ್ ಆಗಿದೆ. ಇಟ್ಸ್ ನಾಟ್ ಲೈಕ್ ನನ್ನ ಪಾತ್ರದಿಂದನೇ ಕತೆ ಅಂತೀನಿಲ್ಲ, ಕತೆಯಿಂದ ನಾವೆಲ್ಲ ಪಾತ್ರಗಳು ಸೇರಿದ್ದೀವಿ. ಸೊ ಕತೆ ಇಸ್ ದ ಹೀರೋ ಆಫ್ ದ ಸಿನಿಮಾ. ನಮ್ಮ ನಿರ್ದೇಶಕರು ಪ್ರಶಾಂತ್ ಅವರು ಬೇಸಿಕಲಿ ಎಂಜಿನಿಯರ್. ಈ ಎಂಜಿನಿಯರಿಂಗ್ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾರೆ ಅನ್ನೋ ಮಾತಿದೆ. ನಮ್ಮ ನಿರ್ದೇಶಕರು ಈಗ ಮತ್ತೆ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ತಮಾಷೆ ಮಾಡಿದೆ. ಅಂದರೆ ಬದುಕಿಗೆ ಒಂದು ವೃತ್ತಿ, ಆತ್ಮತೃಪ್ತಿಗೆ ಪ್ರವೃತ್ತಿ. ಹಾಗೆ ಇವ್ರ ಕನಸನ್ನು ಬಿಡದೆ ಕನಸಿನ ಬೆನ್ನು ಹತ್ತಿದ್ದಾರೆ ಸರ್. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮತ್ತು ಈ ಸಿನಿಮಾದಲ್ಲಿ ನನಗನ್ಸಿರೋ ವಿಶೇಷ ಏನಂದರೆ, ಜೋಸೆಫ್ ಬೇಬಿ ಅನ್ನೋರು ಮೂಲತಃ ಚೆನ್ನೈನವರು. ಅಲ್ಲಿ ಒಂದು 3-4 ಸಿನಿಮಾಗಳನ್ನ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿ ಮೇಲೆ ಒಂದು ಸೆಳೆತ, ಇದ್ರ ಮೇಲೆ ಏನೋ ಒಂದು ಅಭಿಮಾನಕ್ಕೆ ಇವರು ಇಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಸಿನಿಮಾ ಎಲ್ಲರಿಗೂ ರೀಚ್ ಆದರೆ, ಅವ್ರು ಹಾಕಿರೋ ಹಣ ವಾಪಸ್ ಬಂದರೆ ಮತ್ತೆ ಹೆಚ್ಚಿನ ಮಟ್ಟದಲ್ಲಿ ಅವರು ಹೂಡಿಕೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿ. ಹೊಸಬರೇ ಸೇರಿ ಮಾಡ್ತಿರೋ ಸಿನಿಮಾ, ಸಣ್ಣ ಪುಟ್ಟ ಲೋಪದೋಷಗಳು ಇರಬಹುದು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ಈ ಸಿನಿಮಾನ ಒಂದು ಮಟ್ಟಕ್ಕೆ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ, ಈ ಸಿನಿಮಾ ಮುಗಿಯೋ ಒಂದು 2 ನಿಮಿಷ ಮಾತ್ರ ಇದೆ. ಈ ಸಿನಿಮಾ ಹಿಟ್ಟಾದರೆ 2ನೇ ಪಾರ್ಟ್ ನಾನೇ ಇದ್ದೀನಿ ಅಂತ ಹೇಳಿದ್ದಾರೆ. ಗಾಡ್ ಗ್ರೇಸ್ ಎಲ್ಲ ಥರ ಹಿಟ್ಟಾಗಲಿ, ಮುಂದೆ 2nd ಪಾರ್ಟು ಕೂಡ ಶುರು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಆ್ಯಕ್ಟರ್ಸ್ಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹಾಗೆ ಇಲ್ಲಿರೋ ಎಲ್ಲ ಕಾಸ್ಟ್ಗೂ ಕೂಡ
ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಗೂ ಕೂಡ ಇದು ಮೊದಲನೇ ಸಿನಿಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಮತ್ತು ನಮ್ಮ ಡಿರೆಕ್ಟರ್ಗೂ ಕೂಡ ಆಲ್ ದ ಬೆಸ್ಟ್, ಮತ್ತು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಹೇಳಬೇಕಂದ್ರೆ ನಾನು ಅಭಿಷೇಕ್ ಆಪೋಸಿಟ್ ಮಾಡ್ತಿರೋದು. ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಈಗ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಅಂತ ಏನು ಒಂದು ಕ್ಯಾರೆಕ್ಟರ್ ಅಂತ ನೀವು ಹೇಳಿದ್ರೆ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಅವಳು ಯಾವ ಥರ ಪ್ರೀತಿ ಮಾಡ್ತಾಳೆ, ಅವಳು ಯಾವ ಥರ ಒಂದು ವಿಷಯನ ಹೇಗೆ ಅವಳು ಏನೋ ಕನೆಕ್ಟ್ ಮಾಡ್ಕೋತಾಳೆ ಅಂದರೆ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ. ಇನ್ನು ಕತೆ ಹೇಳಂಗಿಲ್ಲ ಅಂತ ಹೌದು. ಇದು ನನ್ನ ಫಸ್ಟ್ ಸಿನಿಮಾ ಸರ್. ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡ್ತಾಯಿದ್ದೆ. ನಟನ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಮಾಡಿದ್ದೀನಿ, ಮತ್ತು ಶಾರ್ಟ್ ಫಿಲ್ಮ್ಸ್ ಎಲ್ಲ ಆ್ಯಕ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಇದು ನನ್ನ ಫಸ್ಟ್ ಸಿನಿಮಾ ಅಷ್ಟೆ. ಅನುಕೂಲ ಆಯಿತು ಸರ್, ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಮತ್ತು ಸೆಟ್ಟಲ್ಲಿ ನಮ್ಮ ಒಂದು ಫ್ಯಾಮಿಲಿ ಅಂತ ಥಿಯೇಟರಲ್ಲಿ ನಾವೆಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ ನಾವು ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಹಾಗೆಯೇ ಅದು ಸಿನಿಮಾ ಕೂಡ ಅಪ್ಲೈ ಆಗುತ್ತೆ. ಸೊ ಈಗ ಒಬ್ರ ಜೊತೆ ಕಂಫರ್ಟಬಲ್ ಆಗಿರಬೇಕು ಅಥವಾ ಒಂದು ಟೀಮ್ ಸ್ಪಿರಿಟ್ ಅಂತ ಏನಿದೆ ಅದು ಥಿಯೇಟರಲ್ಲಿ ಕಲ್ತಿದ್ದೀನಿ ಸರ್. Movies getting released. We have done a pretty good job. Even yesterday we finished the last part of the grading for the movie. Then it's a group effort. Look, when Prashant came to Wilson came to me. So there the story has started in such a way that it started blooming from the smallest process, from the minute process, and we started working on the script. Then it became a big thing, which at a point we were able to pitch it to Baby Chetan, and in the first meeting itself the producer said okay for this movie. So then it all started in a very quick way. We started having the audition. We started having the associate director Manu and Harsha to be involved in this. Then the shoot, the pre-production was also a little bit stronger pre-production, so that we were able to finish the whole movie in just 18 days. It was a great experience. The main challenge which I had to do was also this 18 days challenge. The whole shoot is happening in the night. Mostly the whole shoot is happening in the night. So I need to cover the whole building which this shoot is happening into a night sequence. So even from the day to night and night to day, so people the artist and everybody, they don't even know if it is night or day when they are inside. So the shoot starts in the day, maybe the shoot ends in the next day morning. When they come out, it will be day again. So it was a very tough process back then when we were shooting it. And I'm thankful to all the artists and all the crew for being with me, because it was my challenge to finish this in 18 days. We had almost double call sheet. Yeah, we have to finish it because this is actually shot in Kuttikanam. Ammachi Kottaram is the name of this place. So it's a palace. We don't have much days there. Availability is less. It's a tourist spot also. So we need to finish that in this much days. No. Payment, see, no. But double payment itself for everybody, for all the crew and all the cast. But the thing is that this story literally happens in a place where nothing is there. As you see in the trailer itself, it is just fire and light. So lighting itself was a little limited. We had only few lights to light it, a small generator, or small crew. It was just the movement, the camera, the track and trolley, and very few lights. We have done the whole movie in very few lights. Yeah. This is my custom. In Malayalam, I have done. This is my first movie, both in Kannada and Malayalam. And after this Kannada movie, I have done 4 Malayalam movies. ಅಲ್ಲ, ಇವರು ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ ಸಿನಿಮಾಟೋಗ್ರಾಫರ್ ಆಗಿ. ಈ ಸಿನಿಮಾ ಇವಾಗ ಸದ್ಯಕ್ಕೆ ಕನ್ನಡದಲ್ಲೇ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಏನೋ ಡಬ್ಬಿಂಗ್ ಏನು ಪ್ಲಾನ್ ಇಲ್ಲ. ನೆಕ್ಸ್ಟ್ ನೋಡ್ತೀವಿ ಸರ್. ತುಂಬ ಸಮಯ ತಗೊಬಿಡ್ತು ರಿಲೀಸ್ಗೆ. ಫೈನಲ್ ಆಗಿ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ತಾವೆಲ್ಲ ಸ್ವಲ್ಪ ನಮಗೆ ಪ್ರಮೋಷನ್ ಮಾಡಿಕೊಟ್ರೆ ಹೊಸಬ್ರಿಗೂ ಒಂದು ಚಾನ್ಸ್ ಸಿಗುತ್ತೆ. ಎಲ್ರಿಗೂ ನಮಸ್ತೆ.
ಈ ಸಿನಿಮಾ ಎಲ್ಲರೂ ಹೇಳ್ತಿರೋ ಥರ ಹೊಸಬರ್ ಸಿನಿಮಾ ಅಂತ ಹೇಳ್ತಿದ್ದೀವಿ. ಯೂಶ್ವಲಿ ರೆಕಗ್ನೈಸ್ಡ್ ಇಲ್ಲದೆ ಇರೋದು, ರೆಕಗ್ನೈಸ್ ಇಲ್ದಿರೋ ಆರ್ಟಿಸ್ಟ್ ಇಲ್ದಿರೋ ಇದು ಹೊಸಬರ್ ಸಿನಿಮಾ ಅಂತ ಅನಿಸುತ್ತೆ. ಬಟ್ ಕತೆನ ನೀವು ನೋಡಿದ್ಮೇಲೆ ಇಲ್ಲ ಇದು ಯಾರೋ ಹೊಸ ತಂಡ ಮಾಡ್ದಂಗಿಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರೋರೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ನಮಗಿದೆ. ಯಾಕಂದರೆ ಸ್ಟೋರಿ ಮೇಕಿಂಗ್ ಎಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಆಲ್ರೆಡಿ ನೀವು ಟ್ರೈಲರ್ ನೋಡಿದ್ದೀರಾ. ತುಂಬ ಹೊಸಬರ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ತುಂಬ ಸಿನಿಮಾಗಳು ಬರ್ತಿರುತ್ತೆ. ಯಾವುದು ಹೊಸಬ್ರು ಸಿನಿಮಾ ಯಾವುದು ಹಳಬರ್ ಸಿನಿಮಾ ಅಂತ ಹೇಳೋದಷ್ಟು ಗೊತ್ತಾಗಲ್ಲ. ಯಾಕಂದರೆ ಮೇಕಿಂಗ್ ತುಂಬ ಚೆನ್ನಾಗಿದ್ದಾಗ ಆ ಎಕ್ಸ್ಪೀರಿಯನ್ಸ್ ಟೀಮ್ ಕಾಣುತ್ತೆ. ಯಾಕಂದರೆ ನಮ್ಮ DOP ಆಗಿರ್ಬೋದು, ಪ್ರತಿಯೊಬ್ಬರೂ ಕ್ರ್ಯೂ ಎಲ್ಲರೂ ಎಕ್ಸ್ಪೀರಿಯನ್ಸ್ಡೇ ಆಗಿದ್ದಾರೆ. ಆರ್ಟಿಸ್ಟ್ ಎಲ್ಲ ಈಗ ಎಲ್ಲರೂ ರೆಕಗ್ನೈಸ್ ತೊಗೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು. ತುಂಬ ಲೇಟ್ ಆಗ್ತದೆ ಅನಿಸುತ್ತೆ. ಸಾರಿ ಫಾರ್ ದ ಡಿಲೇ. ಥ್ಯಾಂಕ್ ಯು.